ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ವಿಳಂಬ, ಸ್ವಂತ ಲಾಭ, ಟೋಲ್ ನಾಟ್ ಎಟ್ ಆಲ್ ನೈಸ್. ರಸ್ತೆ ಆಗತ್ತಾ ಟೋಲ್ ಫ್ರೀ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ನೀವೇನಾದ್ರೂ ಬೆಂಗಳೂರು ನಿವಾಸಿಯಾಗಿದ್ರೆ ಅಥವಾ ಬೆಂಗಳೂರಿಗೆ ಜೀವನದಲ್ಲಿ ಒಂದು ಬಾರಿಯಾದ್ರೂ ಬಂದವರಾಗಿದ್ರೆ ಈ ರಸ್ತೆ ಬಗ್ಗೆ ನೀವು ಕೇಳೇ ಇರ್ತೀರಿ. ಈ ರಸ್ತೆಯಲ್ಲಿ ನೀವು ಓಡಾಟ ಮಾಡೇ ಇರ್ತೀರಿ. ಕೇವಲ ರಸ್ತೆಯಲ್ಲಿ ಓಡಾಡೋದು ಮಾತ್ರವಲ್ಲ, ಅಲ್ಲಿನ ದುಬಾರಿ ಟೋಲ್ ಅನ್ನ ಕಂಡು ಯಾಕಪ್ಪ ಸುತ್ತಮುತ್ತ ಎಲ್ಲೂ ಇಲ್ಲದಷ್ಟು ದುಬಾರಿ ಟೋಲ್ ಈ ರಸ್ತೆ ಕಟ್ಟಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿರ್ತೀರಿ. ಬಹುಶಃ ನಿಮ್ಮ ಸ್ನೇಹಿತರು ಅಥವಾ ಆ ಸಂದರ್ಭದಲ್ಲಿ ನಿಮ್ಮ ಜೊತೆಲಿರ್ತಕ್ಕಂಥ ಕುಟುಂಬಸ್ಥರು, ಪರಿಚಯಸ್ಥರು ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿರ್ತೀರಿ. ನಾನು ಮಾತನಾಡ್ತಾ ಇರೋದು ನೈಸ್ ರಸ್ತೆ, ಹಾಗೆ ಅದಕ್ಕೆ ನೀವು ಕಟ್ತಾ ಇರುವ ದುಬಾರಿ ಟೋಲ್ನ ಬಗ್ಗೆ. ಈಗ ಚರ್ಚೆ ಕಾರಣ ಏನು ಅನ್ನೋದ್ರ ಬಗ್ಗೆ ನ್ಯೂಸ್ ಫಾಲೋ ಅಪ್ ಮಾಡುವ ನಿಮಗೆ ಗೊತ್ತೇ ಇರುತ್ತೆ ವಿಚಾರ. ಕೋರ್ಟ್ಗಳಿಂದ ನಿರ್ದೇಶನ ಬಂತು, ರಾಜಕೀಯ ವಾಕ್ಸಮರಕ್ಕೆ ಮತ್ತೊಮ್ಮೆ ವೇದಿಕೆಯಾಗಿದೆ. ಕಂಪ್ಲೀಟೇ ಆಗಿಲ್ಲ ಪ್ರಾಜೆಕ್ಟು, ಭೂಸ್ವಾಧೀನ ಪಡಿಸಿಕೊಂಡು 3 ದಶಕ ಆಗಿದೆ. ಭೂಮಿ ಕೊಟ್ಟವರಿಗೆ ಪರಿಹಾರನೂ ಕೊಟ್ಟಿಲ್ಲ. ನಿಯಮದ ಪ್ರಕಾರ ನೋಡೋ ಹಾಗಿದ್ರೆ ಈ ರಸ್ತೆಗೆ ಟೋಲ್ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ. ಆದ್ರೂ 30 ವರ್ಷ, ಹತ್ತತ್ರ 30 ವರ್ಷದಿಂದ ಈ ರಸ್ತೆಗೆ ಟೋಲು ಅಥವಾ ಟೋಲ್ಗೆ ಸಂಬಂಧಪಟ್ಟಂತೆ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಕೋಟಿಗೂ ಮಿಗಿಲಾಗಿ ಈಗ ಆಲ್ರೆಡಿ ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ವರ್ಷಕ್ಕೆ ಏನಿಲ್ಲ ಅಂದ್ರೂ 350ರಿಂದ 450 ಕೋಟಿ ಟೋಲ್ ಸಂಗ್ರಹ ಆಗ್ತಾ ಇದೆ ಇದೊಂದು ನೈಸ್ ರಸ್ತೆಗೆ. ಕೋಟೆ ಹೇಳಿಬಿಟ್ಟಿದೆ, ಇದು ರಾಜ್ಯದ ಅತ್ಯಂತ ದೊಡ್ಡ ವಿವಾದ, ಭ್ರಷ್ಟಾಚಾರ, ಇಟ್ಸ್ ಅ ಸ್ಕ್ಯಾಮ್. ಕ್ಲಿಯರ್ ಕಟ್ ಆಗಿ ಕೋರ್ಟೆ ಬಳಸಿದ ಪದವನ್ನ ಪ್ರಯೋಗ ಮಾಡಬೇಕು ಅಂತಂದ್ರೆ ನೈಸ್ ರಸ್ತೆ ಹಾಗೆ ಟೋಲು, ಒಟ್ಟಾರೆ ಈ ಪ್ರಾಜೆಕ್ಟ್ ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ ದ ಸ್ಟೇಟ್. ಹೀಗಿರುವಾಗ ಆ ರಸ್ತೆಯಲ್ಲಿ ಓಡಾಡ್ತಾ ಮಾಡ್ತಾ ಇದ್ದ ಪ್ರಯಾಣಿಕರು ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಟೋಲ್ ಕಟ್ಟಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ನಾನಾಗ್ಲೇ ಹೇಳಿದಾಗೆ ಜೆಡಿಎಸ್, ಕಾಂಗ್ರೆಸ್ ಜಟಾಪಟಿಗೂ ಕೂಡ ಈ ಒಂದು ಟೋಲ್ ವಿಚಾರ, ನೈಸ್ ಪ್ರಾಜೆಕ್ಟ್ ವಿಚಾರ ವೇದಿಕೆಯಾಗಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಈಗ ನಡೀತಿರೋದು ಏನು? ಆಕ್ಚುಲಿ ಆಗಬೇಕಾಗಿದ್ದೇನು, ಆಗಿಲ್ಲ ಏನು? ಇಷ್ಟೆಲ್ಲ ಹಂಗಾಮದ ನಡುವೆ ಈ ದುಬಾರಿ ಟೋಲ್ ಇನ್ನು ಮುಂದೆ ಕಟ್ಟೋ ಹಾಗಿಲ್ವಾ? ನೀವು ಬಳಕೆ ಮಾಡಿದಾಗ ನೈಸ್ ರಸ್ತೆಯನ್ನ ಇನ್ನು ಮುಂದೆ ಟೋಲ್ ಕಟ್ಟೋ ಹಾಗಿಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205. ಬನ್ನೇರುಘಟ್ಟ ರೋಡ್ಗೆ 250 ಇದೆ. ನೈಸ್ ಯೋಜನೆ 3 ದಶಕದಿಂದ ಪರಿಹಾರ ಸಿಗದೆ, ಯೋಜನೆಯೂ ಪೂರ್ಣವಾಗದೆ ನಿಂತಲ್ಲೇ ವಿವಾದ ಹೋರಾಟವಾದ ಯೋಜನೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ, ಅರ್ಥಾತ್ ನೈಸ್ ಯೋಜನೆಯು ಕರ್ನಾಟಕದ ಅತ್ಯಂತ ಮಹತ್ವಾಕಾಂಕ್ಷೆಯ ಹಾಗೂ ಅಷ್ಟೇ ವಿವಾದಾತ್ಮಕ ಮೂಲಸೌಕರ್ಯ ಯೋಜನೆ. 1995ರಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಅವಧಿಯಲ್ಲಿ ಪ್ರಾರಂಭ ಆಗಿ ಈಗ ಅದೇ ದೇವೇಗೌಡರು ಮತ್ತೊಂದು ಸುತ್ತಿನ ಪ್ರತಿಭಟನೆ ಮಾಡುವವರೆಗೂ ಈ ಯೋಜನೆಯ ವಿವಾದ ಮುಂದುವರೆದಿದೆ. ಹೋರಾಟ ಮಾಡಿದ್ದಾರೆ. ಬಹುಶಃ ನಾಳೆ ಬೆಂಗಳೂರಿನ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಏರ್ಪಾಡು ಮಾಡಿದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಬೆಂಗಳೂರು ಮತ್ತು ಮೈಸೂರು ನಗರಗಳ ನಡುವೆ 111 ಕಿಲೋಮೀಟರ್ ಉದ್ದದ 6 ಪಥದ ಕಾಂಕ್ರೀಟ್ ಎಕ್ಸ್ಪ್ರೆಸ್ ವೇ, 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ, 9.8 ಕಿಲೋಮೀಟರ್ ಲಿಂಕ್ ರಸ್ತೆ ಹಾಗೂ ರಸ್ತೆಯ ಇಕ್ಕೆಲೆಗಳಲ್ಲಿ 5 ಟೌನ್ಶಿಪ್ ನಿರ್ಮಾಣ ಇದರ ಮೂಲ ಉದ್ದೇಶ. ಬೆಂಗಳೂರಿನ ದಕ್ಷಿಣ ಮತ್ತು ಪಶ್ಚಿಮ ಭಾಗವನ್ನು ಜೋಡಿಸುವ ಪೆರಿಫೆರಲ್ ಮತ್ತು ಲಿಂಕ್ ರಸ್ತೆಗಳು 2009ರಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಆದರೆ ಟೌನ್ಶಿಪ್ ಮತ್ತು ಎಕ್ಸ್ಪ್ರೆಸ್ ವೇ ಕಾಗದದ ಮೇಲೆ ಮಾತ್ರ. ಈ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಸುಮಾರು 20,000 ಎಕರೆ ಭೂಮಿ ಪೈಕಿ ಕಾಲು ಭಾಗ ಕೂಡ ಯೋಜನೆಗಾಗಿ ಬಳಕೆ ಆಗಿಲ್ಲ. ಮೂಲ ಉದ್ದೇಶ ಬಿಟ್ಟು ಈ ಭೂ ಬ್ಯಾಂಕ್ ಅನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. ಅದಕ್ಕಿಂತ ಘೋರ ಅಂದ್ರೆ ಭೂಮಿ ಸ್ವಾಧೀನ ಪಡೆದುಕೊಂಡು 3 ದಶಕಗಳಾದರೂ ಪರಿಹಾರ ಮಾತ್ರ ಮರೀಚಿಕೆ. ಇದರ ಜೊತೆಗೆ ಕೋರ್ಟ್ ನೈಸ್ ರಸ್ತೆ ಟೋಲ್ ಬಗ್ಗೆ ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ರು ಕಲೆಕ್ಷನ್ ಮಾತ್ರ ನಿಂತಿಲ್ಲ. ಇದರ ವಿರುದ್ಧ ವ್ಯಾಪಕ ಸಾರ್ವಜನಿಕ ಮತ್ತು ರಾಜಕೀಯ ಆಕ್ಷೇಪ ವ್ಯಕ್ತವಾಗಿದೆ. 5 ಟೌನ್ಶಿಪ್ ಮಾಡಬೇಕು, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು, ಅದಾದ್ಮೇಲೆ ಸರ್ವಿಸ್ ಟೋಲ್ ನ ಕಲೆಕ್ಟ್ ಮಾಡಬೇಕಂತ ಗವರ್ಮೆಂಟ್ ರೂಲ್ಸ್ ಇರೋದು. ಒಂದಾದ್ರೂ ಫಾಲೋ ಮಾಡಿದಾರಾ? ಇದೆಲ್ಲ ಮಾಡಿಲ್ಲಂಗೆ ಹೆಂಗ್ ನಮ್ಮ ಹತ್ರ ದುಡ್ಡಿಸ್ಕೊತಾ ಇದ್ದಾರೆ ಇವರು. ಬಿಡದ ನಂತರ ಈಗ ನೈಸ್ ವಿಚಾರವನ್ನ ಜೆಡಿಎಸ್ ಮತ್ತೊಮ್ಮೆ ಕೈಗೆತ್ತಿಕೊಂಡಿದೆ. ಅಲ್ಲಿಗೆ ಇದು ರಾಜ್ಯ ಸರ್ಕಾರ ಮತ್ತು ಜೆಡಿಎಸ್ ನಡುವಿನ ರಾಜಕೀಯ ಹಗ್ಗಜಗಾಟ ಆಗುತ್ತಾ? ಪರಿಹಾರಕ್ಕಾಗಿ ಕೋರ್ಟ್ಗೆ ಹೋಗಿರೋ ಭೂಮಿ ಕಳೆದುಕೊಂಡಿರೋ ರೈತರಿಗೆ ನ್ಯಾಯ ಯಾವಾಗ? ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋದೇ ಅಭಿವೃದ್ಧಿ ಸಲುವಾಗಿ ಅಂತಾದ್ಮೇಲೆ ಯೋಜನೆ ದಶಕಗಳಿಂದ ಹಳ್ಳ ಹಿಡಿದ್ರೆ ಅದರ ನಷ್ಟ ಯಾರ ಹೆಗಲ ಹೊರೆ? ಬನ್ನಿ ಚರ್ಚೆ ಮಾಡೋಣ.